ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಐಟಿ ಶಿಕ್ಷಕರ ನೇಮಕಾತಿ, ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಘೋಷಣೆ ಮಾಡಿದೆ. ತುರ್ತು 2,500 ಶಿಕ್ಷಕರ ನೇಮಕಾತಿ ಕೂಡ ಮಾಡ್ತಾ ಇದ್ದಾರೆ. ಕೆಪಿಎಸ್ಸಿ ಶಾಲೆಗಳಲ್ಲಿ 1ನೇ ತರಗತಿಯಿಂದ ನಿಮಗೆ ಮತ್ತೆ ಕಂಪ್ಯೂಟರ್ ಕೋರ್ಸಸ್ಗಳಿಗೆ ಡಿಮ್ಯಾಂಡ್ ಇರೋ ಕಾರಣ ವಿದ್ಯಾರ್ಥಿಗಳು ವಂಚಿತರಾಗಬಾರದು. ಕಂಪ್ಯೂಟರ್ ಶಿಕ್ಷಣಗಳನ್ನ ಪಡೆದುಕೊಳ್ಬೇಕು ಅಂತ ಹೇಳಿ ಬರೋಬ್ಬರಿ ನಿಮಗೆ ಗೊತ್ತಿರೋ ಹಾಗೆ ಐಟಿ ಶಿಕ್ಷಕರನ್ನ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರನ್ನ ನೇಮಕಾತಿ ಕೂಡ ಮಾಡ್ತಾ ಇದ್ದಾರೆ. 2,500 ಇದರಲ್ಲಿ ಆಲ್ರೆಡಿ ನಿಮಗೆ ಮೆನ್ಷನ್ ಕೂಡ ಮಾಡಿದ್ದಾರೆ. ನನ್ನ ಪೇಪರ್ ನಲ್ಲಿ ಕೂಡ ನಿಮಗೆ ಮಾಹಿತಿ ಕೊಟ್ಟಿದ್ದೆ. ಇದಕ್ಕೆ ಕಂಪ್ಯೂಟರ್ ರಿಲೇಟೆಡ್ ಕೋರ್ಸಸ್ಗಳಿಗೆ ಎಲಿಜಿಬಲ್ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಲೈಕ್ ಕಂಪ್ಯೂಟರ್ ಸೈನ್ಸ್, ಇಂಜಿನಿಯರಿಂಗ್, ಇನ್ಫಾರ್ಮೇಷನ್ ಸೈನ್ಸ್ ಆಗಿರ್ಬೋದು, BCA, BSc ಇನ್ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಅದನ್ನ ಕ್ಲಾರಿಫೈ ಕೂಡ ಮಾಡಿದ್ದಾರೆ. ನಂತರ BEd ಪರ್ಟಿಕ್ಯುಲರ್ ಎಲಿಜಿಬಿಲಿಟಿ ಏನಾದ್ರು BEd ಅವರಿಗೆ ಲೈಕ್ ಕೊಡ್ತಾರಾ ಅಥವಾ ಕಂಪ್ಯೂಟರ್ ಸರ್ಟಿಫಿಕೇಟ್ ಇದ್ದವರಿಗೆ ವ್ಯಾಲಿಡ್ ಕೊಡ್ತಾರಾ ಅಂತ ಒಂದು ಕ್ಲಾರಿಟಿ ಸಿಗಬೇಕಾಗುತ್ತೆ. ನೋಟಿಫಿಕೇಶನ್ ಆಗುತ್ತೆ. ಆಲ್ರೆಡಿ ಒಂದು ಕ್ಲಾರಿಫೈ ಮಾಡಿದ್ದಾರೆ. ಹೌದು, ನಿಜ. ಯಾರೆಲ್ಲ BSc, BCA, BE/CS ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಅಥವಾ ಕಂಪ್ಯೂಟರ್ ರಿಲೇಟೆಡ್ ಕೋರ್ಸಸ್ಗಳನ್ನ ಯಾರೆಲ್ಲ ಮಾಡಿದ್ದಾರೆ ಡಿಗ್ರಿಗಳನ್ನ, ಅವರು ಎಲಿಜಿಬಲ್ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಕಂಪ್ಯೂಟರ್ ಶಿಕ್ಷಣ ನೇಮಕಾತಿಗೆ ಈ TET ಕಂಪಲ್ಸರಿ ಮಾಡೋದು ಅಂತ ಕೇಳಿದ್ರೆ ಇಲ್ಲ, ಸಾಧ್ಯತೆ ಕೂಡ ಇಲ್ಲ. ಇನ್ ಕೇಸ್ ಆಲ್ರೆಡಿ ಹೇಳಿರೋ ಪ್ರಕಾರ BE ಅಂಡ್ BCA ಅವರೆಲ್ಲ ಕನ್ಸಿಡರ್ ಕಡ್ಡಾಯ ಅಂತ ಹೇಳಿರೋ ಕಾರಣ ಸದ್ಯಕ್ಕೆ ಇಲ್ಲ. ಆ ರೀತಿ ಯಾವುದೇ ಕಾರಣಕ್ಕೂ ಕಂಪಲ್ಸರಿ ಈ ರೀತಿ TET ಬರೀಬೇಕು ಅಂತ ಹೇಳಿ ಹೇಳೋದಕ್ಕೆ ಸಾಧ್ಯತೆನೇ ಇಲ್ಲ. ಬಿಕಾಸ್ ಇಲ್ಲಿ ಬೇರೆ ಬೇರೆ BE ಅವರೆಲ್ಲ ಬರ್ತಾ ಇರೋ ಕಾರಣ ಸಾಧ್ಯತೆ ಇಲ್ಲ. ಅಂಡ್ BEd ಅವರಿಗೆ ಎಲಿಜಿಬಿಲಿಟಿನ ಕ್ಲಾರಿಫೈ ಮಾಡ್ತಾರೆ ಶಿಕ್ಷಣ ಇಲಾಖೆಯಿಂದ. ತುರ್ತು 2,500 ನೇಮಕಾತಿ ಕೂಡ ಮಾಡ್ತಾ ಇದ್ದಾರೆ. ಯಾರೆಲ್ಲ BSc, BCA ಅಂಡ್ CS ಓದಿದ್ರೆ ಅವರಿಗೆ ಬಿಗ್ ಚಾನ್ಸ್ ಇರುತ್ತೆ. ಬಿಕಾಸ್ ಯಾಕೆ ಅಂದ್ರೆ ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿ ಒಂದು ಒಳ್ಳೆ ಗ್ರೇಟ್ ಚಾನ್ಸ್ ಅಂಡ್ ಗ್ರೇಟ್ ಇನಿಷಿಯೇಟಿವ್ ಬೈ ಗೌರ್ಮೆಂಟ್ KPS ಶಾಲೆಗಳು ಅಂದ್ರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ತರ್ತಾರೋ ಕಾರಣ ಅದನ್ನ ತರಿದ್ದಾರೆ. ಘೋಷಣೆ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕ್ರೈಸ್ಟ್ ನೋಟಿಫಿಕೇಶನ್ ಕೂಡ ಆಗುತ್ತೆ. ಶಿಕ್ಷಕರ ನೇಮಕಾತಿ 20ನೇ ತಾರೀಕು ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಪ್ಲಸ್ 2,500 IT ಶಿಕ್ಷಕರ ನೇಮಕಾತಿ, ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿ ಕೂಡ ಆದಷ್ಟು ಬೇಗನೆ ಅಂದ್ರೆ ಬಿಫೋರ್ ನಿಮಗೆ ಪ್ರಾಬಲಿ ಈ ಮಂತ್ ಎಂಡ್ ಒಳಗಡೆ ಅಥವಾ 20th ಒಳಗಡೆ ನಿಮಗೆ ನೋಟಿಫಿಕೇಶನ್ ಆಗ್ಬೋದು. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅಂತ ತಿಳಿಸ್ಕೊಡ್ತೀವಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.